ಕರ್ನಾಟಕ ರಾಜ್ಯದ ಸಮಸ್ತ ಅತಿಥಿ ಉಪನ್ಯಾಸಕರಿಗೆ ಬೀದರ್ನಿಂದ ಚಂದ್ರಕಾಂತ್ ನಾರಾಯಣಪುರೆ ಮಾಡುವ ನಮಸ್ಕಾರಗಳು. ಆತ್ಮೀಯ ಅತಿಥಿ ಉಪನ್ಯಾಸಕ ಬಂಧುಗಳೇ, ಡಿಸೆಂಬರ್ 8ನೇ ತಾರೀಕು ಕಾಲೇಜು ಶಿಕ್ಷಣ ಇಲಾಖೆ ನಮ್ಮನ್ನೆಲ್ಲ ಸೇವೆಯಿಂದ ಹೊರಗಿಡುವಂತೆ ಮಾಡಿತು, ಆದೇಶ ಮಾಡಿತು. ಆದರೆ ನಾವೆಲ್ಲರೂ ಕೂಡ ಇಂದಲ್ಲ ನಾಳೆ ಸರ್ಕಾರ ನಮ್ಮ ಪರವಾಗಿ ಏನೋ ಒಂದು ಮಾಡ್ತಾ ಇದೆ, ಏನೋ ಒಂದು ಘೋಷಣೆ ಮಾಡೋರಿದ್ದಾರೆ, ಏನೋ ಒಂದು ನಡೀತಾ ಇದೆ ಅನ್ನುವಂಥ ವಾಟ್ಸಪ್ ಊಹಾಪೋಹಗಳನ್ನೆಲ್ಲ ಕೇಳ್ತಾ ಬಂದು ಸಂಕ್ರಾಂತಿ ನಂತರ ಸಿಹಿ ಸುದ್ದಿ ಬರುತ್ತೆ ಅಂತೆಲ್ಲ ಕಾಯ್ತಾ ಬಂದಿವಿ. ಕೆಲವು ನಾಯಕರು ಸಂಕ್ರಾಂತಿ ನಂತರ ಸಿಹಿ ಸುದ್ದಿ ಬರದೇ ಇದ್ರೆ ನಾವು ಖಂಡಿತವಾಗಿಯೂ ಕೂಡ ಬೆಂಗಳೂರಿನಲ್ಲಿ ಬೃಹತ್ ಪ್ರಮಾಣದ ಹೋರಾಟ ಮಾಡ್ತೀವಿ ಅಂತೆಲ್ಲ ಘೋಷಣೆಗಳನ್ನ ಹೇಳಿದರು. ಬಂಧುಗಳೇ, ನೀವೀಗ ಯಾರಿಗಾಗಿಯೂ ಕಾಯುವಂತ ಅವಶ್ಯಕತೆ ಇಲ್ಲ. ಅವ್ರ ಕೆಲಸ ಅವ್ರು ಮಾಡಲಿ, ಅವರಿಗೆ ತಾಳ್ಮೆ ಇದೆ, ಏಕೆಂದ್ರೆ ಅವರೆಲ್ಲ ಕೆಲಸದಲ್ಲಿದ್ದಾರೆ. ಹೀಗಾಗಿ ನಾವೆಲ್ಲ ಕೆಲಸ ಕಳ್ಕೊಂಡಿರ್ತಕ್ಕಂಥ ನಾನ್ UGC ಅತಿಥಿ ಉಪನ್ಯಾಸಕರು ರಾಜ್ಯದ 30 ಜಿಲ್ಲೆಗಳಿಂದ ಬೆಂಗಳೂರಿನಲ್ಲಿ ನಡೆಯುವಂತಹ ಹೋರಾಟಕ್ಕೆ ಎಲ್ಲರೂ ಕೈ ಜೋಡಿಸಿ. ಏಕೆಂದ್ರೆ ಬಹಳಷ್ಟು ರಾಜ್ಯದ ನಾಯಕರುಗಳು ತಾವು ಹೋರಾಟ ಮಾಡೋದಿಲ್ಲ, ಮಾಡೋರಿಗೂ ಕೂಡ ಹೋರಾಟ ಮಾಡೋದಕ್ಕೆ ಸಹಕಾರ ಮಾಡೋದಿಲ್ಲ ಅಂತಂದ್ರೆ ಅತಿಥಿ ಉಪನ್ಯಾಸಕರ ಸಂಘಟನೆಗಳ ಉದ್ದೇಶವಾದರೂ ಏನು? ಅತಿಥಿ ಉಪನ್ಯಾಸಕರ ಸಂಘಟನೆಗಳ ಉದ್ದೇಶ ಅತಿಥಿ ಉಪನ್ಯಾಸಕರಿಗೆ ಒಳ್ಳೆಯದಾಗಬೇಕು, ಅತಿಥಿ ಉಪನ್ಯಾಸಕರಿಗೆ ಸರ್ಕಾರದಿಂದ ಸವಲತ್ತುಗಳು ಸಿಗಬೇಕು ಅನ್ನುವಂಥದ್ದೇ ಮೂಲ ಉದ್ದೇಶವೇ ಆಗಿದ್ರೆ ಈ ರಾಜ್ಯದ ನಾಯಕರನ್ನಿಸಿಕೊಂಡಿದ್ದವರು ನೈತಿಕ ಹೊಣೆ ಹೊತ್ತು ಹೋಗುವಂತ ಅತಿಥಿ ಉಪನ್ಯಾಸಕರಿಗೆ ತಡೆಯುವಂತ ಕೆಲಸ ಮಾಡಲಾರದೇನೆ ಹೋರಾಟಕ್ಕೆ ಹೋಗುವಂತೆ ಪ್ರೇರೇಪಿಸಬೇಕೇ ವಿನಃ ಆ ಹೋರಾಟಕ್ಕೆ ಹೋಗುವಂತವರನ್ನ ತಡೆಯುವಂತ ಪ್ರಯತ್ನ ಮಾಡಿದ್ರೆ ಇದರ ಪರಿಣಾಮ ಮುಂದಿನ ದಿನಗಳಲ್ಲಿ ನೆಟ್ಟಗಿರೋದಿಲ್ಲ. ಏಕೆಂದ್ರೆ ನಾವೆಲ್ಲ ವಾಟ್ಸಪ್ಗಳ ಸಂದೇಶಗಳನ್ನ ನೋಡ್ತಾನೆ ಇದ್ದೀವಿ. ಆತ್ಮೀಯ ಅತಿಥಿ ಉಪನ್ಯಾಸಕರೇ, ವೆಂಕಟೇಶ್ ಸರ್ ಅವರಿಗೆ ನಾವೆಲ್ಲರೂ ಕರ್ನಾಟಕ ರಾಜ್ಯದಿಂದ ಧನ್ಯವಾದಗಳನ್ನು ಹೇಳಲೇಬೇಕು. ಏಕೆಂದ್ರೆ ಹೋರಾಟಕ್ಕೆ ಇಲ್ಲಿಯವರೆಗೆ ಕರೆ ಕೊಡದೇ ಇರತಕ್ಕಂಥದ್ದು ಎಲ್ಲೋ ಒಂದು ಕಡೆ ನಮ್ಮ ಅತಿಥಿ ಉಪನ್ಯಾಸಕರಿಗೆ ಒಳ್ಳೆಯದಾಗುತ್ತೆ, ಧೈರ್ಯವಾಗಿರಿ, ಸ್ಥೈರ್ಯವಾಗಿರಿ ಅಂತೆಲ್ಲ ಕೇಳ್ತಾನೆ ಬಂದಿದ್ದೀವಿ. ಎಷ್ಟು ದಿನವರೆಗೆ ಧೈರ್ಯವಾಗಿರಬೇಕು? ರಾಜ್ಯದಲ್ಲಿ ಏನ್ ನಡೀತಾ ಇದೆ, ಕಾಲೇಜ್ ಶಿಕ್ಷಣ ಏನ್ ಮಾಡ್ತಾ ಇದೆ, ಅತಿಥಿ ಉಪನ್ಯಾಸಕರಿಗೆ ಏನ್ ಮಾಡಲು ಹೊರಟಿದೆ ಅನ್ನುವಂಥದ್ದನ್ನ ಸ್ಪಷ್ಟನೆ ಇಲ್ಲವೇ ಇಲ್ಲ. ಆದ್ದರಿಂದಾಗಿ ಎಲ್ಲ ರಾಜ್ಯದಲ್ಲಿ, ಈ ಕರ್ನಾಟಕ ರಾಜ್ಯದಲ್ಲಿ ಇರತಕ್ಕಂಥ ಎಲ್ಲ ಅತಿಥಿ ಉಪನ್ಯಾಸಕರು ಎಲ್ಲಾ ಜಿಲ್ಲೆಗಳಿಂದ, ಉತ್ತರ ಕರ್ನಾಟಕ, ದಕ್ಷಿಣ ಕರ್ನಾಟಕ, ಈಗಾಗಲೇ ಈ ಹೋರಾಟಕ್ಕೆ ನಮ್ಮ ರಾಜ್ಯದ ಹಲವಾರು ಸಂಘಟನೆಗಳ, ಅತಿಥಿ ಉಪನ್ಯಾಸಕರ ಸಂಘಟನೆಗಳ ನಾಯಕರು ಕೈ ಜೋಡಿಸ್ತಾ ಇದ್ದಾರೆ, ಬೆಂಬಲಿಸ್ತಾ ಇದ್ದಾರೆ. ಏಕೆಂದ್ರೆ ಈ ಹೋರಾಟ ಐತಿಹಾಸಿಕ ಹೋರಾಟವಾಗಬೇಕು, ಮಾಡಿ ಇಲ್ಲವೇ ಮಡಿಯಾಗಬೇಕು. ಆದ್ದರಿಂದ ಆತ್ಮೀಯ ಅತಿಥಿ ಉಪನ್ಯಾಸಕ ಬಂಧುಗಳೇ, ನೀವು ಯಾರನ್ನು ನಂಬಿಕೊಂಡು ನೆಚ್ಚಿಕೊಂಡು ನಾನ್ UGC ಪಟ್ಟ ಕಟ್ಕೊಂಡು ಕೆಲಸ ಕಳ್ಕೊಂಡು ಮನೆಯಲ್ಲಿರೋದ್ರಲ್ಲಿ ಅರ್ಥನೇ ಇಲ್ಲ. ಹೋರಾಟ ಮಾಡೋರಿಗೆ ಒಂದಿಷ್ಟು ಅವರಿಗೆ ಸ್ಫೂರ್ತಿ, ಪ್ರೇರಣೆ ನೀಡಬೇಕು ಅಂದ್ರೆ ಬೆಂಗಳೂರಿನಲ್ಲಿ ನಾವೆಲ್ಲ ಸೇರಲೇಬೇಕು. ರಾಜ್ಯದಲ್ಲಿ ಇಲ್ಲಿಯವರೆಗೆ ನಾನು ಯಾವುದೇ ಸಂಘಟನೆಗಳ ನಾಯಕರು ಕರೆ ಕೊಡ್ಲಿ, ಇಲ್ಲಿವರೆಗೆ ನಾನು ಅವರಿಗೆಲ್ಲ ಗೌರವ ಕೊಡುತ್ತಾ ಬೆಂಬಲ ಕೊಡ್ತಾನೆ ಬಂದಿದ್ದೀನಿ. ಏಕೆಂದ್ರೆ ಹೋರಾಟ ಇಲ್ಲದೇನೆ ಈ ರಾಜ್ಯದಲ್ಲಿ ನಾವು ಏನನ್ನೂ ಕೂಡ ಪಡ್ಕೊಳ್ಳಕ್ಕಾಗೋದಿಲ್ಲ ಅನ್ನುವಂಥದ್ದನ್ನ ಈ ಹಿಂದಿಂದಲೂ ಕೂಡ ನೀವೆಲ್ಲ ಗಮನಿಸಿದ್ರಿ. ಆದ್ದರಿಂದ ರಾಜ್ಯದ ಅತಿಥಿ ಉಪನ್ಯಾಸಕರೇ, ಕಿತ್ತು ತಿನ್ನುವಂತಹ ಬಡತನ, ನೋವು, ನಲಿವು ಇವುಗಳನ್ನು ಇಟ್ಟುಕೊಂಡು ಸರ್ಕಾರ ನಮ್ಮ ಜೊತೆ ಆಟ ಆಡ್ತಾ ಇದೆ. ಏಕೆಂದ್ರೆ 6600 ಅತಿಥಿಗಿಂತಲೂ ಹೆಚ್ಚು ಅತಿಥಿ ಉಪನ್ಯಾಸಕರು ಇವತ್ತು ಕೆಲಸದಲ್ಲಿ ಕಳ್ಕೊಂಡು ಬೀದಿಗೆ ಬಂದಿದ್ದಾರೆ. ಅಂದ್ರೆ ನಮ್ಮ ರಾಜ್ಯ ನಾಯಕರು ಸರ್ಕಾರಕ್ಕೆ ಪ್ರಶ್ನೆ ಮಾಡೋದಿಲ್ಲ ಅಂತಂದ್ರೆ ಇಂಥ ಭ್ರಷ್ಟ ಸರ್ಕಾರಕ್ಕೆ ಪಾಠವಾದ್ರೂ ಯಾರು ಕಲಿಸಬೇಕು? ಆದ್ದರಿಂದಾಗಿ ಸರ್ಕಾರ ನಮ್ಮ ಜೊತೆ ನಾಟಕವಾಡ್ತಾ ಇದೆ. SLP ಹಾಕ್ತಾ ಇದ್ದೀವಿ, ನೀವೆಲ್ಲ ಕಾಯಬೇಕು. ಎಲ್ಲಿ SLP ಹಾಕಿದೆ? ಗೌರವದಲ್ಲಿ ಉನ್ನತ ಶಿಕ್ಷಣ ಸಚಿವರು SLPಯೂ ಹಾಕಲಿಲ್ಲ. ಈ ಹಿಂದೆ SLP ಹಾಕ್ತಾ ಇದ್ದೀವಿ. ನಾನ್ UGC ಅವರ ಬಗ್ಗೆ ನನಗೆ ಅತ್ಯಂತ ಕಾಳಜಿ ಇದೆ ಅನ್ನುವಂತಹ ಮಾತುಗಳನ್ನ ಮಾನ್ಯ ಉನ್ನತ ಶಿಕ್ಷಣ ಸಚಿವರಾದ ಸುಧಾಕರ್ ಸಾಹೇಬರು ಹೇಳ್ತಾ ಇದ್ರು. ಆದ್ರೆ ಈಗ ಅದನ್ನೂ ಕೂಡ ಹೇಳೋದನ್ನ ಬಿಟ್ಟಿದ್ದಾರೆ. ಯಾಕಂದ್ರೆ ರಾಜ್ಯದಲ್ಲಿ ಸಂಘಟನೆಗಳು ನಿದ್ದೆ ಮಾಡಿದ್ರೆ ಸರ್ಕಾರಗಳು ಕ್ಯಾರೆ ಅನ್ನೋದಿಲ್ಲ. ನೀವೆಲ್ಲ ಎದ್ದು ನಿಲ್ಲಿ, ನೀವೆಲ್ಲ ಹೋರಾಟಕ್ಕಾಗಿ ಕೈ ಜೋಡಿಸಿ. ಬೃಹತ್ ಪ್ರಮಾಣದಲ್ಲಿ ಹೋರಾಟಗಳು ಏನಾದರೂ ಆದರೆ ಅತಿಥಿ ಉಪನ್ಯಾಸಕರ ಪಾಲಿಗೆ ಮುಂದಿನ ದಿನಗಳಲ್ಲಿ
ಒಂದು ಒಳ್ಳೆಯ ದಿನಗಳು ಬರುವುದರಲ್ಲಿ ಸಂದೇಹವೇ ಇಲ್ಲ. ಇವತ್ತು ನಾವು ಪ್ರಯತ್ನ ಮಾಡಿದ್ರೆ ಮುಂದಿನ ದಿನಗಳಲ್ಲಿ ಸರ್ಕಾರದ ಮಟ್ಟದಲ್ಲಿ ಚರ್ಚೆ ಆದರೂ ಆಗುತ್ತೆ. ಈ ಹಿಂದೆ ಯಾವುದೇ ಚರ್ಚೆಗಳು ಕೂಡ ನಡೆದಿಲ್ಲ. ಅವೆಲ್ಲ ಊಹಾಪೋಹಗಳು, ಮೌಖಿಕ ಸಂದೇಶಗಳೇ ಹೊರತಾಗಿ ಯಾವುದೇ ರೀತಿಯಿಂದ ಚರ್ಚೆ ಪರ್ಟಿಕ್ಯುಲರ್ ಆಗಿ ಚರ್ಚೆಗಳೇ ಆಗಿಲ್ಲ. ಆದ್ದರಿಂದಾಗಿ ಇಂಥ ಭ್ರಷ್ಟ ಸರ್ಕಾರ, ನೀಚ ಸರ್ಕಾರ, ಇಂಥ ಮೋಸ ಮಾಡುವಂತ ಸರ್ಕಾರ, ಬೀದಿಗೆ ತಳ್ಳಿದಂತ ಸರ್ಕಾರ ಇವತ್ತು ಯಾವ ರಾಜ್ಯದಲ್ಲಿ ಶಿಕ್ಷಕರಿಗೆ ಗೌರವ ಇಲ್ಲವೋ, ಇಷ್ಟು ಸುದೀರ್ಘ ಕಾಲ ದುಡಿಸ್ಕೊಂಡು ನಿಮ್ಮನ್ನೆಲ್ಲ ಬೀದಿಗೆ ಬಿಡ್ತಾ ಇದೆ, ನಿಮ್ಮ ಕುಟುಂಬಗಳನ್ನ ಬೀದಿಗೆ ಬರುವಂತ ಮಾಡ್ತಾ ಇದೆ ಸರ್ಕಾರ ಅಂತಂದ್ರೆ ನೀವೆಲ್ಲ ಕಣ್ಣು ಮುಚ್ಕೊಂಡು ಇದನ್ನೆಲ್ಲ ನೋಡ್ತಾ ನೋಡ್ತಾ ತಾಳ್ಮೆ ಸಾಲಿನಿಂದಿರೋದ್ರಲ್ಲಿ ಅರ್ಥ ಇಲ್ಲ. ನೀವೆಲ್ಲ ಸರ್ಕಾರಕ್ಕೆ ತಕ್ಕ ಪಾಠ ಕಲಿಸಲೇಬೇಕು ಅಂದ್ರೆ, ಸರ್ಕಾರಕ್ಕೆ ಎಚ್ಚರಿಸಬೇಕು ಅಂದ್ರೆ ನೀವೆಲ್ಲ ಬೀದಿಗೆ ಬರಲೇಬೇಕು, ನೀವೆಲ್ಲ ಹೋರಾಟಕ್ಕೆ ಕೈ ಜೋಡಿಸಲೇಬೇಕು. ಆದ್ದರಿಂದಾಗಿ ಆ ನಾಯಕ ಕರೆದರೆ ಸಾವಿರಾರು ಜನ ಬರ್ತಾರೆ, ಈ ನಾಯಕ ಕರೆದರೆ ಯಾರು ಹೋಗೋದಿಲ್ಲ ಅನ್ನುವಂಥದ್ದನ್ನ ನಿಮ್ಮ ತಲೆಯಲ್ಲಿ ಇರತಕ್ಕಂಥ ವಿಚಾರಗಳನ್ನು ತೆಗೆದುಬಿಡಿ. ಈಗಾಗಲೇ ಜನಕ್ಕೆ ಹಸಿವಾಗಿದೆ, ಕೈಯಲ್ಲಿ ಕೆಲಸ ಇಲ್ಲ, ಮಾಡೋದಕ್ಕೆ ಕೆಲಸ ಇಲ್ಲ, ಅತ್ತ ಕೆಲಸನೂ ಇಲ್ಲ, ಇತ್ತ ಇದ್ದಿದ್ದ ಕೆಲಸನೂ ಹೋಯ್ತು. ಹೀಗಾಗಿ ರಾಜ್ಯದಲ್ಲಿರ್ತಕ್ಕಂಥ ಎಲ್ಲ ಅತಿಥಿ ಉಪನ್ಯಾಸಕರು ಖಂಡಿತವಾಗಿಯೂ ಕೂಡ ಬೆಂಗಳೂರಿನಲ್ಲಿ ಸೇರ್ತಾರೆ. ಅದಕ್ಕೋಸ್ಕರವಾಗಿ ದಯವಿಟ್ಟು ರಾಜ್ಯದ ಎಲ್ಲ ಅತಿಥಿ ಉಪನ್ಯಾಸಕರಲ್ಲಿ ನಾನು ಕೈ ಮುಗಿದು ಕೇಳ್ಕೊಳ್ತಾ ಇದ್ದೀನಿ, ನೀವೆಲ್ಲರೂ ಕೂಡ ಬೆಂಗಳೂರಿನಲ್ಲಿ ನಡೆಯುವಂತಹ ವೆಂಕಟೇಶ್ ಸರ್ ಅವರಿಗೆ ಒಂದು ಬೆಂಬಲ ಸಹಕಾರವನ್ನ ಕೊಡಿ. ಇವರು ಮಾತುಗಳನ್ನು ಕೇಳಿಕೊಂಡು ನಮ್ಮ ಹೆಸರನ್ನ ದುರ್ಬಳಕೆ ಮಾಡ್ಕೊಳ್ತಾ ಇದ್ದಾರೆ, ನಮ್ಮ ಹೆಸರನ್ನ ದುರ್ಬಳಕೆ ಮಾಡ್ಕೊಳ್ತಾ ಇದ್ದಾರೆ. ಆತ್ಮೀಯ ರಾಜ್ಯದ ಅತಿಥಿ ಉಪನ್ಯಾಸಕರ ಸಂಘಟನೆಗಳ ನಾಯಕರೇ, ನಿಮ್ಮ ಹೆಸರನ್ನ ಇಲ್ಲಿ ಯಾರೂ ದುರ್ಬಳಕೆ ಮಾಡ್ಕೊಳ್ತಾ ಇಲ್ಲ, ನಿಮ್ ಹೆಸರು ತೆಗೆದುಕೊಳ್ಳುವಂತ ಪ್ರಶ್ನೆನೂ ಇಲ್ಲ. ಯಾಕಂದ್ರೆ ನಮಗೆ ಹಸಿವಾಗಿದೆ, ನಾವು ಹೋರಾಟ ಮಾಡ್ತಾ ಇದ್ದೀವಿ. ನಿಮ್ ಹೆಸರು ದುರ್ಬಳಕೆ ಮಾಡ್ಕೊಂಡು ನಮಗೆ ಆಗ್ಬೇಕಾದ್ರೂ ಏನಾಗಿದೆ ಅದನ್ನ ದಯವಿಟ್ಟು ಈ ರಾಜ್ಯದ ನಾಯಕರುಗಳೇ ನಿಮ್ಮಲ್ಲಿ ನಿಯತ್ತು, ಮನುಷ್ಯತ್ವ, ಮಾನವೀಯತೆ ಏನಾದ್ರೂ ಇದ್ರೆ ಹೋರಾಟ ಮಾಡುವವರಿಗೆ ಸಹಕರಿಸಿ. ಇಲ್ಲದಿದ್ರೆ ಸುಮ್ಮನೆ ನಿಂಪಾಡಿಗೆ ನೀವು ನಿಮ್ದೇನ್ ಕೆಲಸ ಮಾಡ್ತಾ ಇದ್ದೀರೋ, ನಿಮ್ದೇನ್ ನ್ಯಾಯಕ್ಕಾಗಿ ಹೋರಾಡ್ತಾ ಇದ್ದೀರೋ ನಿಮ್ಮ ಪಾಲಿಗೆ ನೀವು ಹೋರಾಡಿ, ನಮ್ದು ಏನೂ ಅಭ್ಯಂತರ ಇಲ್ಲ. ಆದರೆ ಹೋರಾಟಕ್ಕೆ ಹೋಗುವವರಿಗೆ ತಡೆಯುವಂತ ಕೆಲಸವಾದರೂ ಮಾಡಬೇಡಿ. ಇಷ್ಟೇ ನನ್ನ ವಿನಂತಿ. ಪುಣ್ಯಾತ್ಮರೇ, ರಾಜ್ಯದಲ್ಲಿರ್ತಕ್ಕಂಥ ಎಲ್ಲ ನಾಯಕರುಗಳು, ಎಲ್ಲ ಅತಿಥಿ ಉಪನ್ಯಾಸಕರು, UGC, ನಾನ್ UGC, ಯಾವುದಾದ್ರೂ ಇರ್ರಿ, ಎಲ್ಲರೂ ಕೂಡ ಬೆಂಗಳೂರಿನಲ್ಲಿ ನಡೆಯುವಂಥ ಹೋರಾಟಕ್ಕೆ ಕೈ ಜೋಡಿಸಬೇಕು ಅಂತ ಹೇಳಿ ನಾನು ಬೀದರ್ಲಿಂದ ಚಂದ್ರಕಾಂತ್ ನಾರಾಯಣಪುರೆ ನಿಮ್ಮನ್ನೆಲ್ಲ ನಾನು ವಿನಂತಿ ಮಾಡಿಕೊಳ್ತಾ ಇದ್ದೀನಿ. ಬೆಂಗಳೂರು ಹೋರಾಟಕ್ಕೆ ತಮಗೆಲ್ಲ ಆಹ್ವಾನಿಸ್ತಾ ಇದ್ದೀನಿ. ಧನ್ಯವಾದಗಳು. ನಮಸ್ಕಾರ.